ಹೊಸಕೋಟೆ ತಾಲೂಕಿನ ಅನಕೊಂಡನಹಳ್ಳಿ ಗ್ರಾಮದಲ್ಲಿ ಚೋಳರ ಕಾಲದ ಉದ್ಭವ ಮೂರ್ತಿ ಬಾಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಹಮ್ಮಿಕೊಂಡಿದ್ದ ದೀಪೋತ್ಸವ, ವಿದ್ಯುತ್ ದೀಪಾಲಂಕಾರ ಹಾಗೂ ಆನೆಯ ಮೇಲೆ ಅಂಬಾರಿ ಮೆರವಣಿಗೆಗೆ ಕಿಯೋನಿಕ್ಸ್ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಚಾಲನೆ ನೀಡಿದ್ದಾರೆ. ತುಮಕೂರಿನಿಂದ ಆನೆಯನ್ನ ತಂದು ಅಂಬಾರಿಯಲ್ಲಿ ಪಾರ್ಥಾಂಬ ಸಮೇತ ಬಾಣೇಶ್ವರ ಸ್ವಾಮಿ ಉದ್ಭವ ಮೂರ್ತಿಗಳನ್ನು ಇಟ್ಟು ಕೇರಳದ ಚಂಡೇವಾದ್ಯ, ಜಯಮಗಲದ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ದೇವಸ್ಥಾನದ ಕುರಿತು ಮಾತನಾಡಿದ್ದಾರೆ. ಇವತ್ತು ನಮ್ಮ ಅನಗೊಂಡಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಅನಗೊಂಡಹಳ್ಳಿ ಗ್ರಾಮದ ಶ್ರೀ ಬಾಣೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮವಾರದ ಒಂದು ವಿಶೇಷ ಪೂಜೆ ಪ್ರಯುಕ್ತವಾಗಿ ಇವತ್ತೊಂದು ಆನೆ ಅಂಬಾರಿ ಸೇವೆಯನ್ನು ಮಾಡಿಸಿವತ್ತು ಪಲ್ಲಕ್ಕಿನ ಊರು ಪೂರ್ತಿ ಪ್ರದಕ್ಷಿಣೆ ಮಾಡಿ ಹೋಬಳಿಯ ತಾಲೂಕಿನ ಸಮಸ್ತ ಜನ ಬಂದಿವತ್ತು ಕಾರ್ತಿಕ ಸೋಮವಾರ ಪೂಜೆಯಲ್ಲಿ ಭಾಗವಹಿಸಿದರೆ ವಿಶೇಷವಾದಂಥದ್ದು. ಇದು ಈ ಬಾರಿ 2ನೇ ಬಾರಿ ಮಾಡಿರ್ತಕ್ಕಂಥ ಒಂದು ಉತ್ಸವ ಕಾರ್ಯಕ್ರಮ. ಇಲ್ಲಿ ಹೋಬಳಿಯಲ್ಲಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಉತ್ಸಾಹದಿಂದ, ಹುಮ್ಮಸ್ಸಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕಾರ್ತಿಕ ಸೋಮವಾರದ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಕೋರ್ತಾ ಇದ್ದೀನಿ. ದೇವರೆಲ್ಲರಿಗೂ ಆಶೀರ್ವಾದ ಮಾಡಿ ಐಶ್ವರ್ಯ, ಆರೋಗ್ಯ, ಸಕಲ ಭಾಗ್ಯಗಳನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಇವತ್ತು ಏನು ಕರ್ನಾಟಕ ರಾಜ್ಯಾದ್ಯಂತ ನಡೆದಂಥ 3 ಉಪಚುನಾವಣೆಗಳಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಸಾಧಿಸಿದೆ. ಇವತ್ತೊಂದು ವಿಶೇಷತೆ ಏನಂತಂದರೆ 3 ಭಾಗಗಳಲ್ಲಿ, ಅಂದರೆ ಹಳೆ ಮೈಸೂರಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 3 ಭಾಗದಲ್ಲಿ ಕೂಡ 3 ಬೇರೆ ಬೇರೆ ರೀತಿಯಾದಂಥ ಸೀಟುಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯ ಸಾಧಿಸಿದೆ ಅಂತಂದರೆ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರಣ್ಣು, ಸಿದ್ದರಾಮಣ್ಣವರು ಕೊಟ್ಟಿರ್ತಕ್ಕಂಥ ಒಂದು ಮಾದರಿಯಾದಂಥ ಸರ್ಕಾರದ ಒಂದು ಪ್ರಯುಕ್ತವಾಗಿ ಇವತ್ತು ನಾವು ಈ ರೀತಿಯಾದಂಥ ಗೆಲುವನ್ನು ನಾವು ನೋಡಿದ್ದೀವಿ. ಎಲ್ಲ ಕಡೆ ಕೂಡ ಗೆಲುವಿನ ಅಂತರ ಏನಿದೆ 10,000ಕ್ಕಿಂತ ಹೆಚ್ಚಿನ ಅಂತರನ ನಾವು ಕಾಪಾಡ್ಕೊಂಡಿದ್ದೀವಿ. ನಾವು ಮಾಡಿರ್ತಕ್ಕಂಥ ಪ್ರಗತಿಪರವಾದಂಥ ಯೋಜನೆಗಳು, ಭಾಗ್ಯಗಳನ್ನ ಗುರುತಿಸಿ ಇವತ್ತು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿಸಂಥ ಒಂದು ಕೆಲಸನ ಮಾಡಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ಅನಂತ ಧನ್ಯವಾದಗಳನ್ನ ನಾನು ಸಲ್ಲಿಸಕ್ಕೆ ಬಯಸ್ತೀನಿ. ಇವತ್ತು 2 ಉಪಚುನಾವಣೆಗಳು, ಒಂದು ಬೈಲ್ನರಸಾಪುರ ಗ್ರಾಮದಲ್ಲಿ ಮತ್ತು ಕಲ್ಕುಂಟೆ ಗ್ರಾಮದಲ್ಲಿ 2 ಉಪಚುನಾವಣೆಗಳಾಗಿದೆ. 2ರಲ್ಲಿ ಕೂಡ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಂಥ ಎಲ್ಲ ಲಕ್ಷಣಗಳಿದೆ. 100ಕ್ಕೆ 100 ನಮಗೆ ವಿಶ್ವಾಸನೂ ಕೂಡ ಇದೆ. ನಮ್ಮ ಬೆಂಬಲಿತ ಅಭ್ಯರ್ಥಿಗಳು 2 ಭಾಗದಲ್ಲಿ ಕೂಡ ಗೆಲ್ತಾರಂತೇಳಿ. ಈ ಸಂದರ್ಭದಲ್ಲಿ ಅನಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುತ್ಕೂರು ಸಂತೋಷ್, ಹೋಬಳಿ ಮುಖಂಡರಾದ ಬೋಧನ ಹಸುಹಳ್ಳಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅನಕೊಂಡನಹಳ್ಳಿ ಎ. ಚಂದ್ರಪ್ಪ, ಕಾರ್ಯಕ್ರಮದ ಉಸ್ತುವಾರಿ ಕಮಲಾಪತಿ, ಸಮೇತನಹಳ್ಳಿ ಸೊಣ್ಣಪ್ಪ, ವಕೀಲರಾದ ಯಡಗೊಂಡನಹಳ್ಳಿ ರಾಧಾಕೃಷ್ಣ, ಮುತ್ಕೂರು ಮುನಿರಾಜು, ಲಕ್ಷ್ಮಣ್ ಸಿಂಗ್, ಶೇಷಪ್ಪ ಸೇರಿದಂತೆ ಹಲವಾರು ಮುಖಂಡರು ಇದ್ದರು.